ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರವಾ ಲಾಡು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಇದು ನಾನು 3 ಕಪ್ಸ್ ರವಾ ತೊಗೊಂಡಿದ್ದೀನಿ. ಇದು ಬಾಂಬೆ ರವಾ ಅಂತ ಹೇಳ್ತಾರಲ್ಲ ಅದು. ಮತ್ತು 1 ಕಪ್ ಕೊಬ್ಬರಿ ತುರಿ. ನೆಕ್ಸ್ಟ್ ಇದಕ್ಕೆ 1.5 ಕಪ್ ಶುಗರ್ ತೊಗೊಳ್ಬೇಕು. ಅಂದರೆ ಎಕ್ಸಾಕ್ಟ್ಲಿ ಹಾಫ್ ಆಫ್ ದ ಕ್ವಾಂಟಿಟಿ ಶುಗರ್ ಇರಬೇಕು. 3 ಕಪ್ಸ್ ನಾನು ರವಾ ತೊಗೊಂಡಿದ್ದೀನಿ, 1.5 ಕಪ್ ಶುಗರ್. ಅದಕ್ಕೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ ಪ್ಲಸ್ ಏಲಕ್ಕಿ ಪೌಡ್ರನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಾಲು ಕಾಯಿಸಿ ತಣ್ಣಗೆ ಮಾಡಿರೋವಂಥದ್ದು. ಸೊ ಫಸ್ಟ್ ಇವಾಗ ಬಾಣಲಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇದಕ್ಕೆ ಜಾಸ್ತಿ ಹಾಕಿದಷ್ಟು ರುಚಿಯಾಗುತ್ತೆ. ಸೊ ತುಪ್ಪ ಕರಗಿ ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ತೊಗೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ನಾನಿಲ್ಲಿ ಇದಕ್ಕೆ ಬಾದಾಮ್ ತೊಗೊಂಡಿದ್ದೀನಿ, ಕ್ಯಾಶ್ಯೂ ನಟ್ ಮತ್ತು ರೇಸಿನ್ಸ್ ತೊಗೊಂಡಿದ್ದೀನಿ. ಸೊ ಇದನ್ನು ತುಪ್ಪದಲ್ಲಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ಸೊ ತುಂಬ ರೆಡ್ ಆಗೋದೇನು ಬೇಡ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಸೊ ಇದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದು ಕ್ರಂಚಿಯಾಗಿ ನಮಗೆ ತಿನ್ನುವಾಗ ಸಿಗುತ್ತೆ. ಸೊ ಇವಾಗ ನೋಡಿ, ಆ ರೇಸಿನ್ಸ್ ಎಲ್ಲ ಸ್ವಲ್ಪ ಬಲ್ಜ್ ಆಗಿದೆಲ್ಲ. ಸೊ ಇಷ್ಟ ಆದರೆ ಇದು ಸಾಕು, ತುಂಬ ಕೆಂಪು ಮಾಡೋದೇನು ಬೇಡ. ಸೊ ಈಗ ಇದನ್ನು ತೆಗೆದಿಟ್ಕೊಂಡ್ಬಿಡೋಣ ಒಂದು ಪ್ಲೇಟಲ್ಲಿ. ಸೊ ಪ್ರತಿಯೊಂದು ಡ್ರೈ ಫ್ರೂಟ್ಸ್ನು ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದು ನಾನು ಪ್ಲೇಟಿಗೆ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಸೊ ಇದೇ ಬಾಣಲಿಗೆ ಇವಾಗ ನಾನು ರವಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಗೇನ್ ಕ್ವಾಂಟಿಟಿ ಹೇಳ್ತಾ ಇದ್ದೀನಿ. ಸೊ ನಾನೀಗ 3 ಕಪ್ಸ್ ರವಾ ತೊಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ ಶುಗರ್ ಮತ್ತು 1 ಕಪ್ ಒಣ ಕೊಬ್ಬರಿ ತುರಿನ ತೊಗೊಳ್ಬೇಕು. ಸೊ ಇದನ್ನು ನಾವು ಫಸ್ಟಿಗೆ ಹಾಕಿದಾಗ ನೋಡಿ ಈ ಥರ ವೈಟ್ ಆಗಿರುತ್ತೆ ರವಾ. ಸೊ ಇದನ್ನು ನಾವು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಬರೋವರೆಗೂ ಇದನ್ನು ನಾವು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಕೈ ಬಿಡದೇನೆ ಹುರ್ಕೊಳ್ಬೇಕು. ಮತ್ತು ತುಂಬ ಹೈ ಫ್ಲೇಮ್ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕು. ಅಥವಾ ಲೋ ಫ್ಲೇಮಲ್ಲಿ ಇಟ್ರೂ ಇನ್ನೂ ಒಳ್ಳೆಯದು. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ಇದನ್ನು ಈ ಥರ ಕೈ ಬಿಡದೇ ಇರೋ ಥರ ಹುರಿತಾನೆ ಇದ್ದೀವಿ. ಸೊ ಇವಾಗ ನೋಡ್ಬೋದು ಸ್ವಲ್ಪ ರವಾ ಯೆಲ್ಲೋಯಿಶ್ ಕಲರ್ ಆಗಿದೆ. ಸೊ ಹೀಗಾದಾಗ ಅದು ಒಂದು ತುಂಬ ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ. ಸೊ ಅದಾದಮೇಲೆ ಇದು ರವಾ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ಕೈ ಬಿಡದೇ ಇರೋ ಥರ ಒಂದು 5 ನಿಮಿಷ ಇದರಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಇದಕ್ಕೆ ನಾನು ಫ್ರೈ ಮಾಡಿಟ್ಕೊಂಡಿರೋಂಥ ಪ್ರತಿಯೊಂದು ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ಚೆನ್ನಾಗೊಂದು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾನೇನು ಕ್ವಾಂಟಿಟಿ ತೊಗೊಂಡಿದ್ನಲ್ಲ ಅದನ್ನು ನಾನು ಒಂದು ರೌಂಡ್ ಮಿಕ್ಸರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸಕ್ಕರೆ ಬೇಗ ಕರಗುತ್ತೆ. ಆ್ಯಂಡ್ ಇಲ್ಲಾಂದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಹುರಿಬೇಕಾಗತ್ತೆ. ಸೊ ಪೌಡ್ರ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಶುಗರ್ನ ಪೌಡ್ರ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ, ಇದನ್ನ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡಿ ಸೊ ಅಗೇನ್ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಸೊ 1 ಕಪ್ ಹಾಲು, ಈ ಹಾಲನ್ನು ಕಾಯಿಸಿಬಿಟ್ಟು ಆರಿಸಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಿಮಗೆ ಅನ್ಸ್ಬೋದು ಇದು ಹಾಲು ಜಾಸ್ತಿ ಆಗಿದೆ ಅಂತ, ಬಟ್ ಇಲ್ಲ, ಅದು ರವಾಗೆ ಅಷ್ಟು ಹಾಲು ಬೇಕಾಗುತ್ತೆ. ಇಲ್ಲಾಂದರೆ ಅದು ತುಂಬ ಡ್ರೈ ಅನಿಸುತ್ತೆ, ತಿನ್ನುವಾಗ ಚೆನ್ನಾಗಿ ಅನಿಸಲ್ಲ. ಸೊ 3 ಕಪ್ಸಿಗೆ 1 ಕಪ್ ಹಾಲು ನಾನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಇದೇನಿದು ಕೇಸರಿ ಬಾತ್ ಥರ ಆಗೋಗಿದೆ ಅನಿಸುತ್ತೆ, ಬಟ್ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ತುಂಬ ಕರೆಕ್ಟಾಗಿ ಕ್ವಾಂಟಿಟಿ ಬರುತ್ತೆ. ಸೊ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಅದು ಕೂಲ್ ಆಗೋಕ್ಕೆ ಬಿಡಬೇಕು. ಕೂಲ್ ಆಗ್ತಾ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಸೊ ನೋಡಿ ಇವಾಗ ಎಷ್ಟು ನೀಟಾಗಿ ಉಂಡೆ ಕಟ್ಕೊಳ್ಳೋಕ್ಕೆ ಬರ್ತಾಯಿದೆ. ಸೊ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಮಾಡ್ಕೊಳ್ಬೋದು. ಸೊ ನಾನೊಂದು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಶೇಪ್ ಕೊಡೋದು ಕೂಡ ತುಂಬ ಈಸಿನೇ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಳಿಗಂತೂ ತುಂಬ ಇಷ್ಟ. ಎಸ್ಪೆಷಲಿ ನನಗೆ ಕೂಡ ಇದು ತುಂಬಾ ಇಷ್ಟ ಆಗಿರೋ ಡಿಶ್ಶು. ಸೊ ಈ ಥರ ಉಂಡೆ ಕಟ್ಕೊಳ್ತಾ ಹೋದರೆ ರವಾ ಉಂಡೆ ರೆಡಿ ಆಗುತ್ತೆ. ಆ್ಯಂಡ್ ಇದನ್ನು ತುಂಬ ಕೂಲ್ ಆಗೋಕ್ಕೂ ಬಿಡಬಾರ್ದು. ಸೊ ಇದು ಕೂಲ್ ಆಗ್ತಾ ಸ್ವಲ್ಪ ಡ್ರೈ ಆಗ್ತಾ ಹೋಗುತ್ತೆ. ಸೊ ನಮಗೆ ಕೈಗೆ ಮುಟ್ಟೋಷ್ಟು ತಣ್ಣಗಾದರೆ ಸಾಕು. ಈ ಥರ ಉಂಡೆಗಳನ್ನ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಕ್ವಾಂಟಿಟಿ ನನಗೆ 3 ಕಪ್ಸ್ ರವಾದಲ್ಲಿ ಆಗಿದೆ. ಸೊ ನೀವು ಕೂಡ ಈ ಡಿಶನ್ನ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತು ನಿಮ್ಮ ಡಿಶ್ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.